ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳು ಅಹಂಕಾರಿಗಳ ಅಂತ್ಯ ಮತ್ತು ನಿಜವಾದ ವಿಜಯದ ರಹಸ್ಯ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಶಂಖನಾದಗಳು ಮೊಳಗುತ್ತಿವೆ, ಆದರೆ ಗಾಂಡೀವಧಾರಿಯಾದ ಅರ್ಜುನನ ಮನಸ್ಸು ಗೊಂದಲದಿಂದ ತುಂಬಿದೆ. ಅವನ ಕಣ್ಣುಗಳಲ್ಲಿ ಭಯವಿದೆ, ಹೃದಯದಲ್ಲಿ ಅತೀವ ವೇದನೆಯಿದೆ. ನನ್ನವರನ್ನೇ ನಾನು ಕೊಲ್ಲಬೇಕೆ? ಅಸಲಿಗೆ ಈ ಯುದ್ಧ ಯಾರಿಗಾಗಿ ಎಂಬ ಪ್ರಶ್ನೆಗಳು ಅವನನ್ನು ಕಾಡುತ್ತಿವೆ. ಅರ್ಜುನನು ಕೃಷ್ಣನ ಕಡೆಗೆ ನೋಡುತ್ತಾ ಹೀಗೆಂದನು, ಕೃಷ್ಣ, ನನ್ನ ಜೀವನದಲ್ಲಿ ಏಕಿಷ್ಟು ನೋವು? ಜನರು ನನ್ನನ್ನು ಏಕೆ ವಂಚಿಸುತ್ತಾರೆ? ಅಹಂಕಾರಿಗಳೇ ಏಕೆ ಗೆಲ್ಲುತ್ತಿರುವಂತೆ ಕಾಣುತ್ತಾರೆ? ಧರ್ಮ ಎಲ್ಲಿದೆ? ಆಗ ಕೃಷ್ಣ ಪರಮಾತ್ಮನು ಮಂದಹಾಸದಿಂದ ಅರ್ಜುನನನ್ನು ನೋಡಿ ಹೀಗೆಂದನು, ಅರ್ಜುನ, ಈ ಸತ್ಯವು ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ. ಜಾಗರೂಕತೆಯಿಂದ ಕೇಳು. ಅಹಂಕಾರ ಮತ್ತು ವಂಚನೆಯಿಂದ ಸಿಗುವ ಗೆಲುವು ಕೇವಲ ತಾತ್ಕಾಲಿಕ. ನಿನಗೆ ಕೆಲವು ಉದಾಹರಣೆಗಳನ್ನು ಹೇಳುತ್ತೇನೆ, ಕೇಳು. ಕಥೆ 1. ನರಿ ಮತ್ತು ಸಿಂಹ, ಕರ್ಮದ ರಹಸ್ಯ. ಅರ್ಜುನ, ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು. ಅದು ಬಹಳ ಚತುರವಾಗಿತ್ತು, ಆದರೆ ತನ್ನ ಬುದ್ಧಿವಂತಿಕೆಯನ್ನು ಇತರರನ್ನು ಮೋಸಗೊಳಿಸಲು ಬಳಸುತ್ತಿತ್ತು. ತನ್ನ ಲಾಭಕ್ಕಾಗಿ ಅದು ಯಾರನ್ನಾದರೂ ಬಳಸಿಕೊಳ್ಳುತ್ತಿತ್ತು. ತನ್ನನ್ನು ತಾನು ಎಲ್ಲರಿಗಿಂತ ದೊಡ್ಡ ಜಾಣ ಎಂದು ಭಾವಿಸಿತ್ತು. ಒಂದು ದಿನ ಅದು ಸಾಕ್ಷಾತ್ ಸಿಂಹವನ್ನೇ ವಂಚಿಸಲು ಪ್ರಯತ್ನಿಸಿತು, ಆದರೆ ಸಿಂಹಕ್ಕೆ ಸತ್ಯದ ಅರಿವಾಯಿತು. ಸಿಂಹವು ಕೋಪದಿಂದ ನರಿಯನ್ನು ನೋಡಿತು, ಆದರೆ ಅದನ್ನು ಕೊಲ್ಲಲಿಲ್ಲ. ಕೇವಲ ಒಂದು ಮಾತನ್ನು ಹೇಳಿತು, ನರಿಯೇ, ನೀನು ನನ್ನನ್ನು ವಂಚಿಸಲಿಲ್ಲ. ನಿನ್ನ ಅಹಂಕಾರದಿಂದ ನಿನ್ನನ್ನು ನೀನೇ ವಂಚಿಸಿಕೊಂಡಿದ್ದೀಯಾ? ಅರ್ಜುನ, ಈ ಪ್ರಪಂಚದಲ್ಲಿ ಇತರರನ್ನು ವಂಚಿಸುವವನು ತಾತ್ಕಾಲಿಕವಾಗಿ ಗೆದ್ದಂತೆ ಅನಿಸಬಹುದು, ಆದರೆ ಅವನು ತನ್ನ ಭವಿಷ್ಯವನ್ನು ತಾನೇ ಹಾಳುಮಾಡಿಕೊಳ್ಳುತ್ತಾನೆ. ಏಕೆಂದರೆ ಕರ್ಮ ಯಾವತ್ತೂ ಮೌನವಾಗಿರುವುದಿಲ್ಲ. ಅದು ಸರಿಯಾದ ಸಮಯದಲ್ಲಿ ತನ್ನ ಪ್ರಭಾವವನ್ನು ತೋರಿಸಿಯೇ ತೀರುತ್ತದೆ. ಕಥೆ 2. ದೊಡ್ಡ ಮರ ಮತ್ತು ಹುಲ್ಲಿನ ಕಡ್ಡಿ, ಅಹಂಕಾರ ವರ್ಸಸ್ ವಿನಯ. ಅರ್ಜುನ, ಈಗ ಅಹಂಕಾರದ ಬಗ್ಗೆ ಕೇಳು. ಒಂದು ದೊಡ್ಡ ಮರವಿತ್ತು. ಅದು ಬಹಳ ಎತ್ತರವಾಗಿ ಬೆಳೆದು ತನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ ಎಂದು ಗರ್ವಪಡುತ್ತಿತ್ತು. ಅದರ ಪಕ್ಕದಲ್ಲೇ ಒಂದು ಸಣ್ಣ ಹುಲ್ಲಿನ ಕಡ್ಡಿಯಿತ್ತು. ಆ ಮರವು ಪ್ರತಿದಿನ ಹುಲ್ಲನ್ನು ನೋಡಿ ಅಪಹಾಸ್ಯ ಮಾಡುತ್ತಿತ್ತು. ನೋಡು, ನೀನು ಎಷ್ಟು ಸಣ್ಣವಳು, ನಾನು ಎಷ್ಟು ಶ್ರೇಷ್ಠ ಎಂದು. ಆ ಹುಲ್ಲಿನ ಕಡ್ಡಿ ಮೌನವಾಗಿರುತ್ತಿತ್ತು. ಒಂದು ದಿನ ಭೀಕರವಾದ ಬಿರುಗಾಳಿ ಬಂತು. ಆ ಮರವು ತನ್ನ ಅಹಂಕಾರದಿಂದ ಗಾಳಿಗೆ ತಲೆಬಾಗಲಿಲ್ಲ. ಗಾಳಿಯೊಂದಿಗೆ ಹೋರಾಡಿತು, ಆದರೆ ಆ ಸಣ್ಣ ಹುಲ್ಲಿನ ಕಡ್ಡಿ ವಿನಯದಿಂದ ತಲೆಬಾಗಿ ನಿಂತಿತು. ಕೆಲವೇ ಕ್ಷಣಗಳಲ್ಲಿ ಆ ದೊಡ್ಡ ಮರವು ಬೇರು ಸಹಿತ ಉರುಳಿಬಿದ್ದಿತು, ಆದರೆ ಹುಲ್ಲಿನ ಕಡ್ಡಿ ಸುರಕ್ಷಿತವಾಗಿ ಉಳಿದಿತು. ಅರ್ಜುನ, ಅಹಂಕಾರವು ನಿನ್ನನ್ನು ಮುರಿಯುತ್ತದೆ, ವಿನಯವು ನಿನ್ನನ್ನು ರಕ್ಷಿಸುತ್ತದೆ. ನಿನ್ನ ನಿಜವಾದ ಶತ್ರು ಹೊರಗಿಲ್ಲ, ನಿನ್ನ ಒಳಗೇ ಇದ್ದಾನೆ. ಅದು ನಿನ್ನ ಅಹಂಕಾರ, ನಿನ್ನ ಭಯ ಮತ್ತು ನಿನ್ನ ಕೋಪ. ಇವೇ ನಿನ್ನ ಜೀವನವನ್ನು ನಾಶಮಾಡುತ್ತವೆ. ಕಥೆ 3. ಇಬ್ಬರು ಗೆಳೆಯರು, ಸತ್ಯದ ವಿಜಯ. ಅರ್ಜುನ ಕೇಳಿದ, ಕೃಷ್ಣ, ಹಾಗಾದರೆ ಒಳ್ಳೆಯವರು ಏಕೆ ಹೆಚ್ಚು ಕಷ್ಟಪಡುತ್ತಾರೆ? ಮೋಸಗಾರರು ಏಕೆ ಸುಖವಾಗಿರುವಂತೆ ಕಾಣುತ್ತಾರೆ? ಕೃಷ್ಣನು ಹೀಗೆ ವಿವರಿಸಿದ, ಒಂದು ಊರಿನಲ್ಲಿ ಇಬ್ಬರು ಗೆಳೆಯರಿದ್ದರು. ಒಬ್ಬನು ಸತ್ಯವಂತ, ಮತ್ತೊಬ್ಬನು ಮೋಸಗಾರ. ಮೋಸಗಾರನು ಸುಳ್ಳು ಹೇಳಿ ಹಣ ಸಂಪಾದಿಸಿ ಶ್ರೀಮಂತನಾದನು. ಸತ್ಯವಂತನು ಕಷ್ಟಪಡುತ್ತಾ ಸಾಮಾನ್ಯ ಜೀವನ ನಡೆಸುತ್ತಿದ್ದನು. ಒಂದು ದಿನ ಸತ್ಯವಂತನು ದೇವರನ್ನು ಕೇಳಿದನು, ನಾನು ಯಾವುದೇ ತಪ್ಪು ಮಾಡಲಿಲ್ಲ, ಆದರೂ ನಾನು ಏಕೆ ಸೋಲುತ್ತೇನೆ ಎಂದು. ಆಗ ದೇವರು ಹೀಗೆಂದನು, ನಾನು ನಿನ್ನನ್ನು ಪರೀಕ್ಷಿಸುತ್ತಿದ್ದೇನೆ. ಸ್ವಲ್ಪ ಕಾಲದ ನಂತರ ಆ ಮೋಸಗಾರನ ಅಸಲಿ ರೂಪ ಬಯಲಾಯಿತು. ಅವನು ತನ್ನ ಸಂಪತ್ತು, ಗೌರವ ಮತ್ತು ಸುಖವೆಲ್ಲ ಕಳೆದುಕೊಂಡನು. ಆದರೆ ಸತ್ಯವಂತನು ಎಲ್ಲರ ಗೌರವಕ್ಕೆ ಪಾತ್ರನಾದನು. ತಾತ್ಕಾಲಿಕ ಗೆಲುವು ನಿಜವಾದ ವಿಜಯವಲ್ಲ. ಸತ್ಯ ಗೆಲ್ಲಲು ಸಮಯ ಬೇಕಾಗಬಹುದು, ಆದರೆ ಅದು ಶಾಶ್ವತವಾಗಿರುತ್ತದೆ. ಆಯ್ಕೆ ನಿನ್ನದು. ಕಥೆ 4. ಗರುಡ ಪಕ್ಷಿ, ನಿಜವಾದ ಆನಂದ. ಒಮ್ಮೆ ಗರುಡ ಪಕ್ಷಿಯೊಂದು ಆಕಾಶದಲ್ಲಿ ಬಹಳ ಎತ್ತರಕ್ಕೆ ಹಾರಿತು. ಅದು ತನ್ನನ್ನು ತಾನು ಪಕ್ಷಿಗಳ ರಾಜ ಎಂದು ಭಾವಿಸಿತು. ಕೆಳಗೆ ಹಾರುತ್ತಿದ್ದ ಸಣ್ಣ ಪಕ್ಷಿಗಳನ್ನು ನೋಡಿ ನಕ್ಕಿತು. ನೀವು ನನ್ನ ಮಟ್ಟಕ್ಕೆ ಬರಲು ಸಾಧ್ಯವೇ ಇಲ್ಲ ಎಂದು. ಆದರೆ ಸ್ವಲ್ಪ ಸಮಯದ ನಂತರ ಆ ಪಕ್ಷಿಗೆ ಅರ್ಥವಾಯಿತು, ಅಷ್ಟು ಎತ್ತರದಲ್ಲಿ ಅದಕ್ಕೆ ಒಬ್ಬನೇ ಒಬ್ಬ ಗೆಳೆಯನೂ ಇರಲಿಲ್ಲ. ಅಲ್ಲಿ ಅದಕ್ಕೆ ಶಾಂತಿ ಇರಲಿಲ್ಲ, ಸಂತೋಷವೂ ಇರಲಿಲ್ಲ. ಆಗ ಅದಕ್ಕೆ ತಿಳಿಯಿತು, ಕೇವಲ ಎತ್ತರಕ್ಕೆ ಬೆಳೆಯುವುದು ಆನಂದ ನೀಡುವುದಿಲ್ಲ, ವಿನಯವಿದ್ದರೆ ಮಾತ್ರ ನೆಮ್ಮದಿ ಸಿಗುತ್ತದೆ.
ಅಹಂಕಾರವು ನಿನ್ನನ್ನು ಎತ್ತರಕ್ಕೆ ಕೊಂಡು ಹೋಗಬಹುದು, ಆದರೆ ವಿನಯವಿದ್ದರೆ ಮಾತ್ರ ನೀನು ಸುಖವಾಗಿರಲು ಸಾಧ್ಯ. ವಂಚನೆ ಮಾಡುವವನು ಯಾವಾಗಲೂ ಭಯದಿಂದಲೇ ಬದುಕುತ್ತಾನೆ. ಸತ್ಯವು ಎಲ್ಲಿ ಬಯಲಾಗುತ್ತದೋ ಎಂಬ ಭಯವೇ ಅವನಿಗೆ ದೊಡ್ಡ ಶಿಕ್ಷೆ. ಅರ್ಜುನ, ಜೀವನದಲ್ಲಿ 2 ಹಾದಿಗಳಿವೆ. ಒಂದು ಸುಲಭವಾದ ಹಾದಿ, ಎರಡನೆಯದು ಸತ್ಯದ ಹಾದಿ. ಸುಲಭವಾದ ಹಾದಿಯು ತಾತ್ಕಾಲಿಕ ಸುಖ ನೀಡುತ್ತದೆ. ಸತ್ಯದ ಹಾದಿಯು ಶಾಶ್ವತ ಸಂತೋಷವನ್ನು ನೀಡುತ್ತದೆ. ಆಯ್ಕೆ ನಿನ್ನದು. ಕಥೆ 5. ಶಿಲ್ಪಿ ಮತ್ತು ಅವನ ಆತ್ಮ. ಅಂತರಾತ್ಮದ ಅರಿವು. ಅರ್ಜುನ, ಇನ್ನೊಂದು ರಹಸ್ಯವನ್ನು ಕೇಳು. ವಂಚನೆ ಮಾಡುವವನು ಮೊದಲು ಇತರರನ್ನು ವಂಚಿಸುತ್ತಾನೆ, ಆದರೆ ಕೊನೆಗೆ ತನ್ನ ಆತ್ಮವನ್ನೇ ವಂಚಿಸಿಕೊಳ್ಳುತ್ತಾನೆ. ಒಬ್ಬ ಶಿಲ್ಪಿಯಿದ್ದನು. ಅವನು ಅದ್ಭುತವಾದ ವಿಗ್ರಹಗಳನ್ನು ಕೆತ್ತುತ್ತಿದ್ದನು. ಆದರೆ ಅವನಲ್ಲಿ ಅಹಂಕಾರ ಮೂಡಿತು. ಒಂದು ದಿನ ವಿಗ್ರಹವನ್ನು ಕೆತ್ತುವಾಗ ಅವನು ನಿರ್ಲಕ್ಷ್ಯ ವಹಿಸಿದನು. ಆ ವಿಗ್ರಹದಲ್ಲಿ ಒಂದು ಸಣ್ಣ ಲೋಪವಾಯಿತು. ಆ ತಪ್ಪನ್ನು ಯಾರೂ ಗಮನಿಸಲಿಲ್ಲ, ಆದರೆ ಆ ಶಿಲ್ಪಿಗೆ ಅದು ತಿಳಿಯಿತು. ಆ ದಿನದಿಂದ ಅವನಿಗೆ ಮನಃಶಾಂತಿ ಇರಲಿಲ್ಲ. ಇಡೀ ಪ್ರಪಂಚವನ್ನೇ ವಂಚಿಸಬಹುದು, ಆದರೆ ನಿನ್ನ ಆತ್ಮವನ್ನು ನೀನು ವಂಚಿಸಲು ಸಾಧ್ಯವಿಲ್ಲ. ಅಹಂಕಾರವು ಭಯದಿಂದ ಹುಟ್ಟುತ್ತದೆ. ತನ್ನ ಮೇಲೆ ತನಗೆ ನಂಬಿಕೆಯಿಲ್ಲದವನೇ ಅಹಂಕಾರವನ್ನು ಮುಖವಾಡದಂತೆ ಧರಿಸುತ್ತಾನೆ. ಸಮುದ್ರವು ಯಾವಾಗಲೂ ಪ್ರಶಾಂತವಾಗಿರುತ್ತದೆ, ಆದರೆ ಸಣ್ಣ ನದಿ ಮಾತ್ರ ಅತಿಯಾಡಿ ಶಬ್ದ ಮಾಡುತ್ತದೆ. ನಿಜವಾದ ಶಕ್ತಿವಂತನಿಗೆ ಅಹಂಕಾರದ ಅಗತ್ಯವಿಲ್ಲ. ತಪ್ಪು ಮಾಡುವುದು ಅಪರಾಧವಲ್ಲ, ತಪ್ಪನ್ನು ತಿದ್ದಿಕೊಳ್ಳದಿರುವುದೇ ದೊಡ್ಡ ಪಾಪ. ಮುಕ್ತಾಯ. ದೀಪದಂತೆ ಬೆಳಗು. ಅರ್ಜುನ, ಒಂದು ಕತ್ತಲೆ ಕೋಣೆಯಲ್ಲಿ ಸಣ್ಣ ದೀಪವೊಂದು ಬೆಳಗುತ್ತಿದೆ. ಆ ಕೋಣೆಯ ಕತ್ತಲೆಯು ದೀಪವನ್ನು ನೋಡಿ ನಕ್ಕಿತು. ನಾನು ಇಷ್ಟು ದೊಡ್ಡದಾಗಿದ್ದೇನೆ, ನೀನು ನನ್ನನ್ನು ಏನು ಮಾಡಲು ಸಾಧ್ಯ ಎಂದು. ಆದರೆ ದೀಪವು ಮೌನವಾಗಿ ಬೆಳಗುತ್ತಲೇ ಇತ್ತು. ಮೆಲ್ಲನೆ ಕತ್ತಲೆ ಮಾಯವಾಯಿತು. ನೀನು ಕೂಡ ಆ ದೀಪದಂತೆ ಆಗು ಅರ್ಜುನ. ನಿನ್ನ ಸತ್ಯವೆಂಬ ಬೆಳಕಿನಿಂದ ಅಹಂಕಾರವೆಂಬ ಕತ್ತಲೆಯನ್ನು ಓಡಿಸು. ನಿನ್ನ ಶತ್ರುಗಳನ್ನು ಗೆಲ್ಲುವ ಮೊದಲು ನಿನ್ನನ್ನು ನೀನು ಗೆಲ್ಲು. ನಿನ್ನ ಒಳಗಿರುವ ಕೋಪ, ಭಯ ಮತ್ತು ಅಹಂಕಾರವನ್ನು ಜಯಿಸು. ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಅವಮಾನವು ನಿನ್ನನ್ನು ಬಲಶಾಲಿಯನ್ನಾಗಿ ಮಾಡಲು ಬಂದಿದೆಯೇ ಹೊರತು ನಿನ್ನನ್ನು ಕುಗ್ಗಿಸಲಲ್ಲ. ಈ ಕ್ಷಣವೇ ನಿರ್ಧಾರ ಮಾಡು. ನಾನು ಸತ್ಯದ ಹಾದಿಯಲ್ಲಿ ನಡೆಯುತ್ತೇನೆ, ನಾನು ವಿನಯವನ್ನು ಆಯ್ಕೆ ಮಾಡುತ್ತೇನೆ ಎಂದು. ಆಗ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಿತ್ರರೇ, ಇದು ಕೇವಲ ಅರ್ಜುನನ ಕಥೆಯಲ್ಲ, ಇದು ನಿಮ್ಮ ಕಥೆಯೂ ಕೂಡ. ನಿಮ್ಮನ್ನು ವಂಚಿಸಿದವರನ್ನು ಕ್ಷಮಿಸಿ, ಏಕೆಂದರೆ ಅವರು ನಿಮಗೆ ಒಂದು ಪಾಠ ಕಲಿಸಿದ್ದಾರೆ. ನಿಮ್ಮನ್ನು ಅವಮಾನಿಸಿದವರನ್ನು ಕ್ಷಮಿಸಿ, ಏಕೆಂದರೆ ಅವರು ನಿಮ್ಮ ಸಹನೆಯನ್ನು ಪರೀಕ್ಷಿಸಿದ್ದಾರೆ. ನಿಮ್ಮ ಸತ್ಯವನ್ನು ಎಂದಿಗೂ ಬಿಡಬೇಡಿ. ನಿಮ್ಮ ಆತ್ಮಕ್ಕೆ ಪ್ರಾಮಾಣಿಕರಾಗಿರಿ, ಏಕೆಂದರೆ ಅಂತಿಮವಾಗಿ ಸತ್ಯವೇ ಗೆಲ್ಲುವುದು. ನಿಮ್ಮ ಜೀವನವನ್ನು ಬೆಳಗಿಸಿಕೊಳ್ಳಿ. ಜೈ ಶ್ರೀಕೃಷ್ಣ.